ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ವಾರ್ಷಿಕ ಪರೀಕ್ಷೆ ಮಾರ್ಚ್ ಏಪ್ರಿಲ್ 2023ಕ್ಕಾಗಿ ಗಣಿತ ವಿಷಯದಲ್ಲಿ ಇವತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ತಂದಿದ್ದೀನಿ. ಆಲ್ರೆಡಿ ಫಸ್ಟ್ ಸೆಟ್ ಅನ್ನು ಹಾಕಿದ್ದೀವಿ, ಇದು ಸೆಕೆಂಡ್ ಸೆಟ್ ಇದೆ. ಇನ್ನೂ 8 ಸೆಟ್ಗಳನ್ನು ನಿಮಗಾಗಿ ನಾವು ಹಾಕ್ತಾ ಇದ್ದೀವಿ. ಎಲ್ಲ ವಿಷಯಗಳಲ್ಲಿನೂ ಕೂಡ 10 ರಿಂದ 15 ಸೆಟ್ ಕ್ವಶನ್ ಪೇಪರ್ಸ್ ಇದ್ದಾವೆ. ಇಷ್ಟು ಸಾಲ್ವ್ ಮಾಡಿದ್ರೆ ಖಂಡಿತವಾಗಿ ರಿಸಲ್ಟ್ ಚೆನ್ನಾಗಿ ಆಗ್ತದೆ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನೋಡುವಾಗ ಮ್ಯಾಥ್ಸಲ್ಲಿ ಯಾವೆಲ್ಲ ಕ್ವಶನ್ಸ್ ಇದ್ದಾವೆ, ಅದರ ಉತ್ತರಗಳು ಏನಾಗ್ತಾವೆ ಅನ್ನೋದನ್ನು ಸಹಿತ ನೋಡೋಣ. ನೀವುಗಳು ಸಹಿತ ಸ್ವತಃ ಉತ್ತರಗಳಿಗೆ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ, ನಂತರ ಉತ್ತರಗಳನ್ನು ತಾಳೆ ಹಾಕಿ. ಪ್ರಶ್ನೆ 1 ಇತ್ತು. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 8x + 5y = 9, mx + 10y = 15. ಈ ಎರಡು ಚರಾಕ್ಷರಗಳಿರುವ ರೇಖೆಗಳ ಅಸ್ಥಿರವಾಗಿದ್ದರೆ m ನ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದರೆ. ಸೊ ಉತ್ತರ 16 ಅಂತ ಬರ್ತದೆ. ಪ್ರಶ್ನೆ 2, ಇವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬರ್ತದೆ ಬಿ ಅಂತಕ್ಕಂಥದ್ದು x²√2 + 7x + 5 = 0. ಪ್ರಶ್ನೆ 3, ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತದಲ್ಲಿ PM ಸ್ಪರ್ಶಕ OP ತ್ರಿಜ್ಯ, ಕೋನ OMP = 30 ಡಿಗ್ರಿ ಆದರೆ ಕೋನ POM ನ ಬೆಲೆ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎ 60 ಡಿಗ್ರಿ. ಪ್ರಶ್ನೆ 4, ಒಂದು ಕುಂದಿಲ್ಲದ ನಾಣ್ಯವನ್ನು 3 ಬಾರಿ ಚಿಮ್ಮಲಾಗಿದೆ. ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟಾಗಿರ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 8. 5, ಇವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿ ಅಂತ ಕೇಳಿದ್ದಾರೆ. ಸೊ ನೋಡಿದ್ರೇ ಗೊತ್ತಾಗ್ತದೆ. 5ರಲ್ಲಿ ಎ ಅಂತಕ್ಕಂಥದ್ದು 12, 2, -8, -18 ಅಂತಕ್ಕಂಥದ್ದು ಸಮಾಂತರ ಶ್ರೇಣಿಗೆ ಉದಾಹರಣೆ ಆಗದ. ಮುಂದಿನ ಪ್ರಶ್ನೆ ಬಂತು 6, P (x) = 4x² + 2x + 3k ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ ಅವುಗಳ ಗುಣಲಬ್ಧಕ್ಕೆ ಸಮನಾದರೆ k ಯ ಬೆಲೆ ಏನು ಅಂತ ಕೇಳಿದ್ದಾರೆ. D -2/3 ಅಂತಕ್ಕಂಥದ್ದು ಸರಿಯಾದ ಉತ್ತರ. 7ರಲ್ಲಿ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ರು. ಸರಿಯಾದ ಉತ್ತರ ಬರ್ತದೆ C 0. ABC ತ್ರಿಭುಜದಲ್ಲಿ AB ಲಂಬ D ಮತ್ತು AC ಅನುಪಾತ CD = 3:2 ಆದರೆ ತ್ರಿಭುಜ ABCಯ ವಿಸ್ತೀರ್ಣ ಮತ್ತು ತ್ರಿಭುಜ DCEಗಳ ವಿಸ್ತೀರ್ಣದ ಅನುಪಾತ ಕೇಳಿದ್ದಾರೆ. ಅದರಲ್ಲಿ ಆಯ್ಕೆ ಸಿ 9/4 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು 1 ಅಂಕದ ಪ್ರಶ್ನೆಗಳಲ್ಲಿ 9ನೇ ಪ್ರಶ್ನೆ ಇತ್ತು. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 3, ಸಾಮಾನ್ಯ ವ್ಯತ್ಯಾಸ ಮತ್ತು ಮೊದಲನೇ ಪದ 2ರಷ್ಟಿದ್ರೆ 10ನೇ ಪದವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ರು. ಸರಿಯಾದ ಉತ್ತರ ಬರ್ತದೆ 57. ಅದನ್ನು ಈ ಥರನಾಗಿನೂ ಕೂಡ ನಾವೇನು ಮಾಡ್ಬೋದು, ಬಿಡಿಸ್ಬೋದು. ಉತ್ತರಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ 3 ಮತ್ತು ಗುಣಲಬ್ಧ 2 ಆದರೆ ಬಹುಪದೋಕ್ತಿ P (x) ನ ಬೆಲೆ ಕಂಡುಹಿಡಿಯಲಿಕ್ಕೆ ಕೇಳಿದ್ರು. ಅದರ ಉತ್ತರ ಬರ್ತದೆ ಎಸ್. 10ನೇ ಪ್ರಶ್ನೆ ಉತ್ತರ x² - 3x + 2. 11ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಯ ವಿಲೋಮ ಹೇಳಿಕೆಯನ್ನು ಬರೀಲಿಕ್ಕೆ ಹೇಳಿದ್ರು. ಹೇಳಿಕೆಯನ್ನು ನೋಡಿ ವಿಲೋಮ ಹೇಳಿಕೆಯನ್ನು ಬರೆದಾಗ 11ನೇ ಉತ್ತರ ಇದಾಗ್ತದೆ. 12ನೇ ಪ್ರಶ್ನೆಗೆ ಹೋಗೋಣ. ಒಂದು ಶಂಕುವಿನ ಭಿನ್ನಕದ ಎತ್ತರ h ಇದೆ, ಪಾದಗಳ ವ್ಯಾಸ r1 ಮತ್ತು r2 ಆಗದ, ಇಳಿಜಾರಿನ ಎತ್ತರ L ಕಂಡುಹಿಡಿತಕ್ಕಂಥ ಸೂತ್ರ ಬರಿಬೇಕು. 12ನೇ ಪ್ರಶ್ನೆ ಉತ್ತರ ಬರ್ತದೆ SLS √h² + r2 - r1² ಅಂತಕ್ಕಂಥದ್ದು ಉತ್ತರ ಆಗ್ತದೆ. 13ನೇ ಪ್ರಶ್ನೆ, x ಮತ್ತು y ಗಳ ಬೆಲೆಗಳನ್ನು ಕಂಡುಹಿಡಿಯಬೇಕಾಗಿತ್ತು. ಉತ್ತರ ನೋಡೋದಾದರೆ 13ನೇ ಪ್ರಶ್ನೆಗೆ -2 ಮತ್ತು 3 ಅಂತಕ್ಕಂಥದ್ದು ಸರಿ ಉತ್ತರ. 14ರಲ್ಲಿ ಇದೆ x + 1² = 49 ವರ್ಗ ಸಮೀಕರಣದ ಧನಮೂಲ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. 14ರ ಉತ್ತರ ಬರ್ತದೆ 6 ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಇದರಲ್ಲಿ ಬೆಲೆ ಕಂಡುಹಿಡಿಯಲಿಕ್ಕೆ ಕೇಳಿದ್ರು. ಸೊ ಬೆಲೆ ಬರ್ತದೆ ಎಸ್. 16ನೇ ಪ್ರಶ್ನೆ ಇತ್ತು. 14 ಸೆಂಟಿಮೀಟರ್ ಎತ್ತರ ಮತ್ತು ಪಾದದ ತ್ರಿಜ್ಯ 4 ಸೆಂಟಿಮೀಟರ್ ಇರುವ ಸಿಲಿಂಡರಿನ ಘನಫಲವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ರು. ಎಸ್. ಬಟ್ ಅದರ ಉತ್ತರ ಬರ್ತದೆ ವಿದ್ಯಾರ್ಥಿಗಳೇ 16ದಲ್ಲಿ 504 cm³ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ಮೊದಲಿಗೆ ನೋಡೋಣ. 2, 3, 4 ಉತ್ತರಗಳನ್ನು ಕಡೆಯಲ್ಲಿ ನಿಮಗೆ ತೋರಿಸ್ತೀನಿ. √7 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿದೆ. ಜೊತೆಗೇನೆ ನೋಡ್ಕೊಂಡು ಹೋಗಿ ಯಾವ ಥರನಾಗಿರ್ತಕ್ಕಂಥ ಸ್ಟೆಪ್ಸ್ಗಳನ್ನು ಇಲ್ಲಿ ಫಾಲೋ ಮಾಡಿದ್ದಾರೆ. ನೀವುಗಳು ಕೂಡ ಇದೇ ಥರನಾಗಿರ್ತಕ್ಕಂಥ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಬೇಕು. 18, 60 ಮತ್ತು 84ರ ಮಸಾಅ ಅಪವರ್ತ್ಯ ವಿಧಾನದಿಂದ ಕಂಡುಹಿಡಿಯಿರಿ. 30 ಮತ್ತು 84ರ ಲಸಾಅ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಕಂಡುಹಿಡಿತಕ್ಕಂಥ ಪದ್ಧತಿ ಇದೆ. ಮೊದಲ ವಿಧಾನವನ್ನು ಕೊಟ್ಟಿದ್ದಾರೆ, 2ನೇ ವಿಧಾನವನ್ನು ಕೊಟ್ಟಿದ್ದಾರೆ. ಯಾವುದೋ ಒಂದು ವಿಧಾನದಿಂದ ತಾವುಗಳು ಏನು ಮಾಡ್ಬೋದಾಗಿತ್ತು, ಕಂಡುಹಿಡಿಬೇಕಾಗಿತ್ತು. 19ನೇ ಪ್ರಶ್ನೆಗೆ ಹೋಗೋಣ. 19ನೇ ಪ್ರಶ್ನೆ ಇದೆ P (x) x² - 2x - 8ರ ಶೂನ್ಯತೆ ಕಂಡುಹಿಡಿಯಲಿಕ್ಕೆ ಕೇಳಿದ್ರು. ಸೊ ಇದು ಶೂನ್ಯತೆಯನ್ನು ಕಂಡುಹಿಡಿದಾಗ 4 ಮತ್ತು -2 ಶೂನ್ಯತೆಗಳು ಆಗ್ತಾವೆ.
ಅದರಲ್ಲಿ ಆಯ್ಕೆ ಪ್ರಶ್ನೆ ಕೊಟ್ಟಿದ್ರು ನೋಡಿ. ಸೊ ಈ ಬಹುಪದೋಕ್ತಿ ಬಗ್ಗೆ ಕೊಟ್ಟಿದ್ರು, ಅದರ ಉತ್ತರನೂ ಕೂಡ ಇದೇ ಬರ್ತದೆ, 4x² - 7x + 9 ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಹೋಗೋಣ 20ಕ್ಕೆ. ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದರು. ಇದಿತ್ತು ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಉತ್ತರ. ಅದರಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಕೊಟ್ಟಿದ್ದಾರೆ, ಈ 3x ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ರು. ಇದಿತ್ತು ವರ್ಗ ಸಮೀಕರಣದ ಮೂಲಗಳು. ಇನ್ನು 21ನೇ ಪ್ರಶ್ನೆಗಳಲ್ಲಿ ತಮಗೆ ವೃತ್ತಕ್ಕೆ ಸ್ಪರ್ಶಕ ರಚಿಸಬೇಕಾಗಿತ್ತು. 3 ಸೆಂಟಿಮೀಟರ್ ತ್ರಿಜ್ಯದ 7 ಸೆಂಟಿಮೀಟರ್ ಕೇಂದ್ರದಿಂದ ದೂರ ಇದೆ ಅಂತ ಹೇಳಿದ್ದಾರೆ. ಸೊ ಇದಿತ್ತು ಉತ್ತರ. ನೀವು ಇವುಗಳನ್ನು ಪ್ರಾಕ್ಟೀಸ್ ಮಾಡಬೇಕು ವಿದ್ಯಾರ್ಥಿಗಳೇ, ನಿಮಗೆ ಖಂಡಿತ ಅಂಕಗಳು ಸಿಗ್ತವೆ. ಇಂಥದೇ ಪಾದರಿ ಪ್ರಶ್ನೆಗಳು ಬರ್ತಾವ. 22ರಲ್ಲಿ OAPBO ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ನೋಡೋಣ ಏನಿದೆ ಅಂತಕ್ಕಂಥದ್ದು ಉತ್ತರ ಬಂತು. 22ರಲ್ಲಿ ಸ್ಟೆಪ್ಸ್ಗಳನ್ನು ನೋಡ್ಕೊಡ್ರಿ ಯಾವ ಥರನಾಗಿ ಬಿಡಿಸಿದ್ದಾರೆ ಅಂತ. ಸ್ವಲ್ಪ ಕ್ವಶನ್ಸ್ಗಳು ಟಫ್ ಅದಾವ, ಬಟ್ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇದೇ ಮಾದರಿ ಪ್ರಶ್ನೆಗಳು ಬರ್ತಾವ, ಯಾಕಂದರೆ ಡಿಫಿಕಲ್ಟಿ ಲೆವೆಲ್ ಹೆಚ್ಚಿದೆ. ಗುಂಡಿನ ತ್ರಿಜ್ಯ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ 23ರಲ್ಲಿ. ಸೊ ಗುಂಡಿನ ತ್ರಿಜ್ಯ ಕಂಡುಹಿಡಿತಕ್ಕಂದ್ರೆ 12 ಸೆಂಟಿಮೀಟರ್ ಬರ್ತದೆ. ಸ್ಟೆಪ್ಸ್ ನೋಡಿ, ಸೂತ್ರಗಳನ್ನು ಸಹಿತ ತಾವುಗಳು ನೆನಪಿಟ್ಕೋಬೇಕು. ಸಂಭವನೀಯತೆ ಕೇಳಿದ್ದಾರೆ, ವೆರಿ ಸಿಂಪಲ್ ಅದ. ಇನ್ನು 3 ಅಂಕದ ಪ್ರಶ್ನೆಗಳಿಗೆ ಬರೋಣ. ಇಲ್ಲಿ ಬಹುಲೆಕ್ಕ ಕಂಡುಹಿಡಿಯಲಿಕ್ಕೆ ಒಂದು ಲೆಕ್ಕ ಕೊಟ್ಟಿದ್ರು. ನಾನು ನಿಮಗೆ ಮೊದಲಿಗೆ ಕ್ವಶನ್ಸ್ಗಳನ್ನು ತೋರಿಸ್ತಾ ಹೋಗ್ತೀನಿ. 25ರಲ್ಲಿ ಕಡಿಮೆ ಓಜಿವನ್ನು ರಚನೆ ಮಾಡಿ. 27ರಲ್ಲಿ ಇಲ್ಲಿ ಗುಂಡುಗಳ ಸಂಖ್ಯೆ ಕಂಡುಹಿಡಬೇಕು ಅಥವಾ ಶಂಕುವಿನ ಎತ್ತರ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. 28ರಲ್ಲಿ ಇಲ್ಲಿ ಒಂದು ಸಾಧನೆ ಮಾಡಬೇಕು. 21ರಲ್ಲಿನೂ ಕೂಡ ವೃತ್ತಕ್ಕೆ ಸಂಬಂಧಪಟ್ಟಂತೆ ಪ್ರಮೇಯ ಇದೆ. 30ರಲ್ಲಿ ನೋಡ್ಕೊಡ್ರಿ, ಗೋಪುರದ ಎತ್ತರಗಳನ್ನು ಸಹಿತ ಕೇಳಿದ್ದಾರೆ. 31ರಲ್ಲಿ ಭಿನ್ನರಾಶಿ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಪ್ರತಿ ಭಾಗದ ಉದ್ದ 32ರಲ್ಲಿ ಕೇಳಿದ್ದಾರೆ. ಇಲ್ಲಿ ಮೊದಲ 3 ಪದಗಳನ್ನು ಕಂಡುಹಿಡಬೇಕಾಗಿತ್ತು ಸಮಾಂತರ ಶ್ರೇಣಿಯಲ್ಲಿ. 33ರಲ್ಲಿ BC = 3PQ ಅಂತ ಸಾಧಿಸಿ, ಅಥವಾ ಇದನ್ನು ಕೂಡ ಸಾಧಿಸಲಿಕ್ಕೆ ಕೇಳಿದ್ದಾರೆ. ಇನ್ನು 4 ಅಂಕಗಳಲ್ಲಿ ಗ್ರಾಫ್ ಇದೆ. ನೆಕ್ಸ್ಟ್ ಸಂಖ್ಯೆಗಳನ್ನು ಕಂಡುಹಿಡಲಿಕ್ಕೆ ಹೇಳಿದರು. ಸಾಧಿಸಿ ಇದೆ, ಇದು ಒಂದು ಪ್ರಮೇಯ ಇದೆ. ಲಾಸ್ಟ್ 5 ಮಾರ್ಕ್ಸ್ಗೆ ಕ್ವಶನನ್ನು ಅವರು ಕೊಟ್ಟಿದ್ದಾರೆ. ಇಲ್ಲಿ ತ್ರಿಭುಜ ABC ವಿಸ್ತೀರ್ಣ = 4 × ತ್ರಿಭುಜ PQR ನ ವಿಸ್ತೀರ್ಣ ಸಾಧಿಸಿ ಅಂತ ಕೊಟ್ಟಿದ್ರು. ನಾನು ಇವಾಗ ನಿಮಗೆ ಕ್ವಶನ್ಸ್ ತೋರಿಸಿದ್ದೀನಿ, ನೀವುಗಳ ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ನಿಮ್ಮ ಉತ್ತರಗಳನ್ನು ಈ ಉತ್ತರದೊಂದಿಗೆ ತಾಳೆ ಮಾಡಬೇಕು. ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದೀನಿ. 26ನೇ ಪ್ರಶ್ನೆ ಬಂತು, ಕಡಿಮೆ OG ವಿಧಾನ ಇದೆ, ರಚನೆ ಮಾಡಬೇಕಿತ್ತು. 27ರ ಉತ್ತರ ಬರಬೇಕು 150, ಅಥವಾ ಆಯ್ಕೆ ಪ್ರಶ್ನೆಯಲ್ಲಿನ ಉತ್ತರ 28 ಸೆಂಟಿಮೀಟರ್ ಒಂದು ಬರಬೇಕು. ಇದು 28ರ ಉತ್ತರ. 29ರ ಪ್ರಮೇಯ ಇತ್ತು, ಮೋಸ್ಟ್ ಇಂಪಾರ್ಟೆಂಟ್ ಇದೆ. 30ನೇ ಲೆಕ್ಕ 1800 m ಅಂತ ಇದೆ. ಆ ಲೆಕ್ಕ ಇನ್ನಷ್ಟು ಮುಂದುವರಿದಾಗ ಉತ್ತರ ಬರ್ತದೆ 1597 m. ಇನ್ನೊಂದು ಆಯ್ಕೆ ಲೆಕ್ಕ ಇತ್ತು, ಅದರಲ್ಲಿ ಗೋಪುರದ ಎತ್ತರ 14.60 m. ಭಿನ್ನರಾಶಿ ಕಂಡುಹಿಡಲಿಕ್ಕೆ ಹೇಳಿದ್ರು, ಅದರ ಭಿನ್ನರಾಶಿ ಉತ್ತರ 7/18 ಆಗ್ತದೆ. ಸ್ಟೆಪ್ಸ್ಗಳನ್ನು ನೋಡ್ಕೊಡ್ರಿ. 32ರಲ್ಲಿ ಉತ್ತರ ಬರ್ತದೆ 135. ಆ ಲೆಕ್ಕ ಹೋಗಿ ಕಂಟಿನ್ಯೂ ಆಗಿ ಬರ್ತಕ್ಕಂಥದ್ದು ಸೊಲ್ಯೂಷನ್ ಇಲ್ಲಿದೆ. ಅದರಲ್ಲಿ ಆಯ್ಕೆ ಪ್ರಶ್ನೆ ಉತ್ತರದಲ್ಲಿತ್ತು 3 ಪದಗಳು 7, 11, 15. ಇನ್ನು ಮುಂದಿನ ಲೆಕ್ಕ ಇತ್ತು ವಿದ್ಯಾರ್ಥಿಗಳು 33ರಲ್ಲಿ ಪ್ರಮೇಯ ಇತ್ತು. ಸೊ ತಾವೆಲ್ಲರೂ ಕೂಡ ಪ್ರಮೇಯ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಇನ್ನೊಂದು ಆಯ್ಕೆ ಲೆಕ್ಕ ಇತ್ತು, ಆ ಆಯ್ಕೆ ಲೆಕ್ಕ ಈ ಥರನಾಗಿರ್ತಕ್ಕಂಥ ಸಾಧನೆ ಮಾಡಬೇಕಿತ್ತು. 4 ಅಂಕಗಳಲ್ಲಿ ಗ್ರಾಫ್ ಕೊಟ್ಟಿದ್ರು, ನಿಮ್ಮ ಗ್ರಾಫ್ ಈ ಥರನಾಗಿರ್ತಕ್ಕಿರಬೇಕು. ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗಿ ಶೂರ್ ಆಗಿ ಲೆಕ್ಕ ಬರ್ತಾವ. ನೆಕ್ಸ್ಟ್ 35ನೇ ಲೆಕ್ಕದ ಉತ್ತರ 13. ಇದು 36ನೇ ಲೆಕ್ಕ, ಅದನ್ನು ಹೀಗೂ ಕೂಡ ಬಿಡಿಸ್ತಾರೆ. 37ರಲ್ಲಿ ಇರ್ತಕ್ಕಂಥ ಪ್ರಮೇಯ ಇದೆ. ಲಾಸ್ಟ್ 5 ಅಂಕದ ಪ್ರಶ್ನೆಗೆ ಉತ್ತರ ಈ ಥರನಾಗಿರ್ತಕ್ಕಂಥದ್ದು ಇತ್ತು. ನೋಡಿ, ಸ್ಟೆಪ್ಸ್ಗಳನ್ನು ನೋಡ್ಕೊಳ್ತಾ ಹೋಗಿ, ನಾನು ಪೌಸ್ ಮಾಡ್ತೀನಿ. ಓಕೆ, ಇಷ್ಟಿತ್ತು SSLC ಗಣಿತ ವಿಷಯದ 2ನೇ ಸೆಟ್ನ ಪ್ರಶ್ನೆ ಪತ್ರಿಕೆ.